ಬೆಂಗಳೂರಿನಲ್ಲಿ ಕಳಸ್ಪಾಳ್ಯಂ ಅಂತಿದೆ, ಅಲ್ಲಿ ಕೂಲಿ ಆಗ್ಬೋದು, ಆದರೂ ಪರವಾಗಿಲ್ಲ. ನೀವು US ಅಲ್ಲಿ ತುಂಬ ಚೆನ್ನಾಗಿ ಆಂಕಾಲಜಿ ಪ್ರಾಕ್ಟೀಸ್ ಮಾಡ್ತಿರ್ತೀರಾ. ಸೊ ಭಾರತಕ್ಕೆ ಬರ್ತೀರಾ, ಮೈಸೂರು ನಂಜನಗೂಡು ರೋಡಲ್ಲಿ ಒಂದು ಜಾಗ ತೊಗೋತೀರಾ, ಬ್ರೈಬ್ ಮಾಡಲ್ಲ ಅಂತೀರಾ. ಸೊ ಅದನ್ನು ಕೋರ್ಟಿಗೆ ಕೇಸ್ ಹಾಕ್ತಾರೆ, ನಿಮ್ಮ ಹಣ ಸ್ಟಕ್ ಆಗುತ್ತೆ. ಆದರೂ ನೀವು ಛಲ ಬಿಡದೆ ಹೆಬ್ಬಾಳ್ ಇಂಡಸ್ಟ್ರಿಯಲ್ ಏರಿಯಲ್ಲಿ ಜಾಗ ತೊಗೊಂಡು ಭಾರತ್ ಕ್ಯಾನ್ಸರ್ ಹಾಸ್ಪಿಟಲ್ನ ಕಟ್ತೀರಾ. ಇವತ್ತು ಒನ್ ಆಫ್ ದ ಬೆಸ್ಟ್ ಹಾಸ್ಪಿಟಲ್ ಆಗಿದೆ. ಒಂದು ನಾಟ್ ಫಾರ್ ಪ್ರಾಫಿಟ್ ಹಾಸ್ಪಿಟಲ್ ಕಟ್ಟೋದಕ್ಕೆ ನಿಮ್ಗೆ ಇಷ್ಟೊಂದು ಕಷ್ಟಗಳಾದರೂ ಅದನ್ನು ಚಾಲೆಂಜಾಗಿ ತೊಗೊಂಡು ಇವತ್ತಿಂದ ಇಷ್ಟೊಂದು ದೊಡ್ಡ ಹಾಸ್ಪಿಟಲ್ ಕಟ್ಟಿದ್ದೀರಾ ಡಾಕ್ಟರ್. ಇವಾಗ ಆ ಲ್ಯಾಂಡು, ನಾನು ನಂಜನಗೂಡು ನೋಡ್ ಲ್ಯಾಂಡು ಸುಮಾರು 30 ವರ್ಷದ ಮೇಲೆ ಆದ್ರೂ ನನ್ನ ಕೈಗೆ ಬಂದಿಲ್ಲ. ಇನ್ನು ಅದು ಬ್ಯಾಕ್ ಆ್ಯಂಡ್ ಫೋರ್ತ್ ಆಗ್ತಾ ಇದೆ. ಇನ್ನು ಫೈಟ್ ಮಾಡ್ತಿದ್ದೀರಾ? ಫೈಟ್ ಮಾಡ್ತೀನಿ, ಖಂಡಿತ ಮಾಡ್ತೀನಿ. ವಾಟ್ ಎವರ್ ಹ್ಯಾಪನ್ಸ್ ಫೈಟ್. ನಾನು ದುಡ್ಡು ಕೊಟ್ಟಿದ್ದು ವಾಪಸ್ ಬಂದಿಲ್ಲ, ಪರವಾಗಿಲ್ಲ, ನೋಡೋಣ, ಇನ್ನು ದಟ್ ಈಸ್ ನಾರ್ಮ್ ಅಂದ್ಕೊಂಡು ಫೈಟ್ ಮಾಡ್ತೀನಿ. ಇದರಿಂದ ನಾನು ಈ ಭಾರತ್ ಹಾಸ್ಪಿಟಲ್ ವಿಚಾರದಿಂದ ಏನು ಕಲಿತೆ ಅಂದರೆ, ನಥಿಂಗ್ ಈಸ್ ಇಂಪಾಸಿಬಲ್. ಮನಸ್ಸಿದ್ದಲ್ಲಿ ಮಾರ್ಗ ಅಂತೀವಿ. ನಿಜವಾಗ್ಲೂ ಮನಸ್ಸು, ದಟ್ ಈಸ್ ದ ಇಂಪಾರ್ಟೆಂಟ್. ಓನ್ ಥಿಂಕಿಂಗ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ನಮಗೆ ಧೈರ್ಯ ಇರಬೇಕು, ಸೆಕ್ಯೂರಿಟಿ ಇರಬೇಕು. ಏನೇ ಆಗಲಿ, ನಾನು ನಮ್ಮ ವೈಫ್ಗೆ ಭಾಗ್ಯನ್ಗೆ ಹೇಳ್ದಂಗೆ 2000ನಲ್ಲಿ ನಾನು ಕೂಲಿ ಆಗ್ಬೋದು, ಬೆಂಗಳೂರಿನಲ್ಲಿ ಕಳಸ್ಪಾಳ್ಯಂ ಅಂತಿದೆ, ಅಲ್ಲಿ ಕೂಲಿ ಆಗ್ಬೋದು, ಆದರೂ ಪರವಾಗಿಲ್ಲ ಅಂತ ಆ ಒಂದು ಡಿಟರ್ಮಿನೇಷನ್ ಇದ್ದರೆ ಏನು ಬೇಕಾದ್ರೂ ಸಾಧಿಸ್ಬಾರ್ದು. ದಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್. ಅದಕ್ಕೆ ಕೆಲವು ಸತಿ ಇದನ್ನು ಇದೆ, ಅಯ್ಯೋ ನೀನು ಸೋತೋದಪ್ಪ ಅಂದರೆ ಲ್ಯಾಂಡ್ ಮೇಲೆ ನಾನು ಸೋತಿರ್ಬೋದು, ಆದರೆ ನಾನು ಹೇಳೋದು ಸೋತಿ ಗೆದ್ದವನು ಅಂದರೆ ಅವನು ಲ್ಯಾಂಡ್ ಹೊಟ್ಟೋಯ್ತು, ಆದರೆ ನಾನು ಯಾಕೆ ಗೆದ್ದೆ? ಬಂದು ಫೈಟ್ ಮಾಡಿದೆ, ನಾನು ಓನ್ ಲ್ಯಾಂಡ್ ಬೇರೆ ತೊಗೊಂಡೆ, ಭಾರತ್ ಹಾಸ್ಪಿಟಲ್ ಮಾಡಿದೆ, ನೀವು ಹೇಳ್ದಂಗೆ ಪ್ರೀಮಿಯರ್ ಹಾಸ್ಪಿಟಲ್ಸ್ ಆಗಿದೆ, ಇದರಿಂದ ಗೆದ್ದೆ ನಾನು. ಯಾರೇ ಅಡಚಣೆ ಬಂದರೂ ಗೆದ್ದೆ. ದಟ್ ಈಸ್ ಒನ್ ಥಿಂಗ್ ನಮ್ಮ ಆ್ಯಸ್ ಹ್ಯೂಮನ್ ಬೀಯಿಂಗ್ಸ್ ವಿ ಹ್ಯಾವ್ ಟು ಲರ್ನ್.